ಹಾಯ್ ಹಲೋ ಫ್ರೆಂಡ್ಸ್, ಇದು ಶನಿವಾರದ ಮಿನಿ ಬ್ಲಾಗು. ದೊಡ್ಡವನು ಸ್ಕೂಲಿಂದ ಬೇಗ ಬಂದಿದ್ದ. ಸ್ನ್ಯಾಕ್ಸಿಗೆ ಏನಾದ್ರು ಒಂದು ಟ್ರೈ ಮಾಡೋಣ ಮಮ್ಮಿ ಅಂತೇಳಿದ. ಸರಿ ಮಾಡು ಅಂದೆ. ಸ್ವಲ್ಪ ಹೆಲ್ಪಿಗೆ ಬನ್ನಿ ಅಂತೇಳಿದ. ಸರಿ ಏನು ಮಾಡ್ತಿದ್ಯೋ ಅಂತ ಕೇಳಿದ್ದಕ್ಕೆ ನಾನು ಆಲೂಗಡ್ಡೆಯಲ್ಲಿ ಕಟ್ಲೆಟ್ ಮಾಡ್ತಾಯಿದ್ದೀನಿ ಅಂತೇಳಿದ. ಅದಕ್ಕೇನು ಪುಟ್ಟ ನೀನು ಬ್ರೆಡ್ನ ತೊಗೊಂಡಿದ್ಯಾ ಅಂತ ಕೇಳಿದ್ದಕ್ಕೆ, ಫಸ್ಟು ಮಮ್ಮಿ ಬ್ರೆಡ್ ಕ್ರಮ್ಸ್ ಮಾಡ್ಕೋಬೇಕು ಇದಕ್ಕೆ ಅಂತೇಳಿ ಮಿಕ್ಸಿ ಜಾರಲ್ಲಿ ಬ್ರೆಡ್ನ ಪಲ್ಸ್ ಮಾಡಲ್ ತಿರುಗಿಸ್ಕೊಳ್ತಾ ಇದ್ದ. ಅಷ್ಟು ಬೇಗ ಟೈಟ್ ಆಗಿತ್ತು, ಜಾರ್ ಮುಚ್ಚಳ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಅವನು ಅಪರೂಪಕ್ಕೆ ಯಾವಾಗಲೂ ಒಂದು ಸಲ ನಾನು ಕಿಚನ್ ಒಳಗಡೆ ಬಂದು ಏನಾದ್ರು ಮಾಡೋಣ ಅಂತ ಬರ್ತೀನಿ, ಅದರಲ್ಲಿ ಬೇರೆ ಈ ಥರದನ್ನೆಲ್ಲ ಫೇಸ್ ಮಾಡಬೇಕಾ ಅಂತ ಹೇಳ್ತಾ ಇದ್ದ. ಈ ಕಡೆ ಒಂದು 3-4 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ. ಆಮೇಲೆ ಫಸ್ಟು ತೆಗೆದಿದ್ದೆ ಇವನು ಚಾಟ್ ಮಸಾಲ. ಇವನು ಚಾಟ್ ಐಟಮ್ಸ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಫಸ್ಟ್ ತೆಗೆದಿದ್ದೆ ಚಾಟ್ ಮಸಾಲ. ಅದಕ್ಕೆ 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದ. ಆಮೇಲೆ 2-3 ಹಸಿಮೆಣ್ಸಿನ್ಕಾಯಿ, ಒಂದು 4 ಟೇಬಲ್ ಸ್ಪೂನು ಬ್ರೆಡ್ ಕ್ರಮ್ಸ್ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ. ಅದಾದಮೇಲೆ ಕಟ್ಲೆಟ್ ಶೇಪಿಗೆ ಎಲ್ಲ ತಟ್ಟಿ ಎಲ್ಲ ಇಟ್ಕೊಂಡಿದ್ದ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಅದನ್ನು ಅದರಲ್ಲಿ ಡಿಪ್ ಮಾಡಿ ಈ ಕಡೆ ಸೈಡು ಬ್ರೆಡ್ ಕ್ರಮ್ಸ್ ಮೇಲೆಲ್ಲ ಹಾಕಿ ಅದನ್ನು ಒಂದು ಕಡೆ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದ. ಅಷ್ಟು ಬೇಗ ಮಿಥುನ್ ಅವರು ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡ್ತಾಯಿದ್ದೀರ ಅಣ್ಣ ಅಂತ ಅವ್ರ ಹತ್ರ ಮಾತಾಡಿಸ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದ. ಕಟ್ಲೆಟ್ ಮಾಡ್ತಾಯಿದ್ದೀನಿ ಅಂತೇಳಿದ. ಹಾಗೆ ಇವ್ರಿಗೆ ಮಾಸ್ಟರ್ ಶೆಫ್ ಥರ ನೆನಪಾಗ್ಬಿಟ್ಟಿತ್ತು. ನಾವೇನು ಮಾಡ್ತಾಯಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ರು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಎಲ್ಲ ತವ ಮೇಲೆಲ್ಲ ಹಾಕಿ ತಿರ್ಗ್ಸೋಕ್ಕೆ ಆಗಿಲ್ಲ ಮಗುಗೆ, ಪಾಪ ತುಂಬ ಕಷ್ಟಪಡ್ತಾಯಿದ್ದ ಏನೇನೋ ಮಾಡಿ. ನಾನು ಅದಕ್ಕೆ ಸ್ವಲ್ಪ ಅದು ಕುಕ್ಕಾಗಬೇಕು ಅಂತ ಹೇಳಿದ್ಮೇಲೆ ಸೂಪರಾಗಿ ಲೋ ಫ್ಲೇಮಲ್ಲೇ ಕುಕ್ ಮಾಡಿದ್ದ. ಈ ಕಟ್ಲೆಟ್ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಮನೇಲಿ. ಇದಕ್ಕೊಂದು ಲೈಕ್ ಮಾಡಿ ಫ್ರೆಂಡ್ಸ್.